ಚೇತನ್ ಅಹಿಂಸಾ ಅವರೇ, ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಮೇರು ಪರ್ವತದ ಬಗ್ಗೆ ಮಾತಾಡೋ ಅಷ್ಟು ಯೋಗ್ಯತೆ ಇದೆಯಾ ಅನ್ನೋದನ್ನು ನೀವು ತಿಳ್ಕೋಬೇಕು. ಕರ್ನಾಟಕದ ಆಸ್ತಿ ಡಾಕ್ಟರ್ ರಾಜ್ಕುಮಾರ್, ಕನ್ನಡಿಗರ ಆಸ್ತಿ ಡಾಕ್ಟರ್ ರಾಜ್ಕುಮಾರ್, ಬಡವರ ಬಂಧು ಡಾಕ್ಟರ್ ರಾಜ್ಕುಮಾರ್, ಶೋಷಿತರ ಧ್ವನಿಯಾಗಿದ್ದು ರಾಜ್ಕುಮಾರ್, ಕನ್ನಡಿಗರ ಧ್ವನಿಯಾಗಿದ್ದು ರಾಜ್ಕುಮಾರ್, ದೀನದಲಿತರ ಬದುಕನ್ನು ಪ್ರಪಂಚಕ್ಕೆ ತೋರಿಸ್ಕೊಟ್ಟಂಥವರು ಡಾಕ್ಟರ್ ರಾಜ್ಕುಮಾರ್, ಗೋಕಾಕ್ ಚಳವಳಿ ಯಶಸ್ವಿಯಾಗಲು ಕಾರಣ ಆಗಿದ್ದು ಡಾಕ್ಟರ್ ರಾಜ್ಕುಮಾರ್, ಜನ ಸಮುದಾಯದ ಮಾನಸದಲ್ಲಿ ಬೆರೆತು ಹೋದಂಥ ಒಬ್ಬ ಮಹಾನ್ ನಾಯಕ ಕನ್ನಡಿಗರ ಆಸ್ತಿ ಡಾಕ್ಟರ್ ರಾಜ್ಕುಮಾರ್. ನೀವು ಅಂಥವ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ 100 ಬಾರಿ ಯೋಚನೆ ಮಾಡಬೇಕು. ನಿಮಗೆ ಪ್ರಚಾರದ ತೆವಲಿತ್ತು ಅಂತ ಹೇಳಿದ್ರೆ, ಇಲ್ಲ ನೀವು ಯಾವುದೋ ಪರಭಾಷಿಕರ ಇಲ್ಲ ಪರದೇಶಿಗಳ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ಕನ್ನಡಿಗರ ಹತ್ರ ಮಾತಾಡೋ ಅಂಥ ಯೋಗ್ಯತೆ ನಿಮಗಿಲ್ಲ. ನಿಮಗೆ ಅಷ್ಟೊಂದು ಪ್ರಚಾರದ ಹುಚ್ಚಿತ್ತು ಅಂತ ಹೇಳಿದ್ರೆ ಪಕ್ಕದ ರಾಜ್ಯಕ್ಕೆ ಹೋಗಿ ತಮ್ಮ ಹೋರಾಟಗಳನ್ನು ನಡೆಸಿ. ಕನ್ನಡಿಗರಿಗೆ ಕನ್ನಡದವ್ರದ್ದೇ ಆದಂಥ ಒಂದು ಸಿದ್ಧಾಂತ ಇದೆ, ಕನ್ನಡದ ಅಸ್ಮಿತೆ ಡಾಕ್ಟರ್ ರಾಜ್ಕುಮಾರ್, ಅದನ್ನು ನೀವು ಮನಗಾಣಬೇಕು. ನಿಮ್ಮ ಸಿದ್ಧಾಂತಗಳೆಲ್ಲ ಪಕ್ಕದ ರಾಜ್ಯದ ಹೋರಾಟಗಳಿಗೆ ಅನುಕೂಲ ಸಿಂಧು ಆಗಿದೆ ಹೊರತು ಕರ್ನಾಟಕದ ರಾಜ್ಯದ ಕನ್ನಡಿಗರಿಗೆ ನಿಮ್ಮ ಹೋರಾಟಗಳು ಯಾವುದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರ್ತಕ್ಕಂಥ ಹೋರಾಟದಲ್ಲಿ ಒಂದು ಭಾಗವೂ ಕೂಡ ನೀವು ಇವತ್ತವರೆಗೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡೋದಕ್ಕೆ ಆಗೋದೂ ಇಲ್ಲ. ಯಾಕೆಂದರೆ ನಿಮ್ಮ ಚಿಂತನೆಗಳಲ್ಲಿ ಯಾವುದೇ ಕನ್ನಡ ಪರ ಅಂಶ ಇಲ್ಲ. ಇದನ್ನು ನೀವು ಅರ್ಥಕೊಂಡು ಈ ಕೂಡಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ನೀವು ತಮ್ಮ ಒಂದು ಏನು ತಪ್ಪು ಮಾಡಿದ್ದೀರಾ ಅದಕ್ಕೆ ಕ್ಷಮೆ ಕೋರಬೇಕು. ಅವರ ಅಭಿಮಾನಿಗಳಲ್ಲಿ ನೀವು ಕ್ಷಮೆ ಕೋರಬೇಕು. ಅದು ಬಿಟ್ಟು ಉದ್ದಟತನವಾಗಿ ವರ್ತಿಸೋದು ಇದು ಶೋಭೆ ತರೋದಿಲ್ಲ. ಇನ್ನು ಮುಂದೆ ನೀವು ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ಕನ್ನಡಿಗರನ್ನ ನೋಯಿಸುವಂಥ ಕೆಲಸವನ್ನು ಮಾಡಬೇಡಿ. ಪಕ್ಕದ ತಮಿಳುನಾಡಲ್ಲಿ MGRಗೆ ಎಷ್ಟು ದೊಡ್ಡ ಜಾಗ ಕೊಟ್ಟಿದ್ದಾರೆ, ಹಾಗೆಯೇ ಅಣ್ಣಾದೊರೈಯವ್ರಿಗೆ ಎಷ್ಟು ದೊಡ್ಡ ಜಾಗ ಕೊಟ್ಟಿದ್ದಾರೆ, ಪೆರಿಯಾರ್ ಅವ್ರ ಸ್ಮಾರಕಕ್ಕೆ ಎಷ್ಟು ದೊಡ್ಡ ಜಾಗ ಕೊಟ್ಟಿದ್ದಾರೆ. ಅವ್ರನ್ನೆಲ್ಲರೂ ಮೀರಿಸೋವಂಥ ಶಕ್ತಿ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅನ್ನೋದನ್ನು ನೀವು ಮನಗಾಣಬೇಕು. ಇನ್ನು ಮುಂದೆ ಭಾಳ ಎಚ್ಚರಿಕೆಯಿಂದ ನಿಮ್ಮ ನಡೆ ಇರಲಿ. ನೀವು ಕನ್ನಡಿಗರ ಒಂದು ಭಾವನೆಗಳ ವಿರುದ್ಧ ನಡೆದರೆ ನೀವು ಇನ್ನು ಮುಂದೆ ಈ ಹೋರಾಟ ಮಾಡೋದಕ್ಕೆ ಲಾಯಕ್ಕಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ.